ಮೂರನೇದಾಗಿ ಏನು ಹೇಳ್ತದೆ? ಸುವಾರ್ತೆ ಸಾರುವುದಕ್ಕೆ. ಅನೇಕರು ಪ್ರಾರ್ಥನೆ ಮಾಡೋ ಜನಗಳಿಗೆ ಸುವಾರ್ತೆ ಸಾರಬೇಕು, ಆತ್ಮಗಳು ಆದಾಯ ಮಾಡಬೇಕು. ಫಸ್ಟ್ ಆತನ ಸಮ್ಮುಖದಲ್ಲಿ ಕೂತ್ಕೋ, ಫಸ್ಟ್ ಆತನ ಸಮ್ಮುಖದಲ್ಲಿ ಸೇವೆ ಮಾಡು, ಆಮೇಲೆ ಹಿಂಗೆ ಅಧಿಕಾರನೂ ಕೊಡ್ತಾನೆ, ಆಮೇಲೆ ಸುವಾರ್ತೆ ಸಾರ ಕಳಿಸ್ತಾನೆ. ಇವತ್ತು ಜನ ಆತನ ಸಮ್ಮುಖದಲ್ಲಿ ಕೂತ್ಕೊಳ್ಳಲ್ಲ ಅಲ್ವಾ? ಅವನ ಸಮ್ಮುಖದಲ್ಲಿ ಕೂತ್ಕೊಳ್ಳಲ್ಲ, ಆದರೆ ಅಧಿಕಾರ ಬೇಕಂತಾರೆ, ಅದು ಸುವಾರ್ತೆ ಸಾರಿಬೇಕಂತ ಹೇಳ್ತಾರೆ. ಆದರೆ ಜನಗಳು ನಮ್ಮನ್ನು ನೋಡಬೇಕು, ನಾನು ಎಲ್ಲರಿಗೂ ಸುವಾರ್ತೆ ಸಾರಬೇಕಂತ ಆಸೆ ಪಡ್ತಾರೆ. ಅಲ್ಲೆಲ್ಲೂಯ್ಯ. ನಿನಗೆ ದೇವರು ಅಧಿಕಾರ ಕೊಡಬೇಕಂದ್ರೆ, ದೇವರು ಸುವಾರ್ತೆ ಸಾರ ಕಳಿಸ್ಬೇಕಂದ್ರೆ ಫಸ್ಟ್ ನೀನು ಆತನ ಸಮ್ಮುಖದಲ್ಲಿ ಕೂತ್ಕೋಬೇಕು, ಆತನ ಮಾತನ್ನು ಕೇಳಬೇಕು. ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳುವಾಗ ನಮ್ಮ ಸ್ವಭಾವಗಳು ಮುರಿತಾನೆ, ನಮ್ಮ ಅಹಂಕಾರಗಳು ಮುರಿತಾನೆ, ನಮ್ಮ ಹೆಚ್ಚಿಸುವಿಕೆಗಳು ಮುರಿತಾನೆ, ನಮ್ಮ ಆಸೆಗಳು ಮುರಿತಾನೆ, ನಮ್ಮ ಸುಂದರವಾದ ರೂಪ ಕೊಡ್ತಾನೆ, ತನ್ನ ಹೋಲಿಕೆಗೆ ಸರಿಯಾಗಿ ರೂಪಿಸ್ತಾನೆ. ಮತ್ತೆ ಅರ್ಥ ಆಯ್ತಾ? ಅದಕ್ಕೆ ದೇವರ ಸಮ್ಮುಖದಲ್ಲಿ ಹೋಗಬೇಕು. ಏನು ಮಾಡ್ಬೇಕ್ರಿ? ದೇವರೊಟ್ಟಿಗೆ ಸಂಬಂಧ ಸರಿಪಡಿಸ್ಕೋಬೇಕು. ಏನು ಹೇಳ್ತಿದ್ದಾನೆ? ಪ್ರಿಯರಾದ ಮಕ್ಕಳೇ, ನೀವು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಬರಬೇಕಂತ ಹೇಳಿ, ಆತನ ಗುಣ ಸ್ವಭಾವ, ಆತನ ಜೊತೆ ಐಕ್ಯವಾಗಿರಬೇಕಂತ, ಆತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ತಿರುಗಿ ಆತನ ಸ್ವರೂಪದಲ್ಲಿ ನೀವು ಬರಬೇಕಂತ ನಾನು ಪ್ರಸವ ವೇದನೆ ಪಡ್ತೀನಪ್ಪ. ಪ್ರಸವ ವೇದನೆ ಅಂದ್ರೇನು? ಜೀವ ಮರಣದ ಮಧ್ಯದಲ್ಲಿ ಹೋರಾಟ. ಎಲ್ಲಿ ಪ್ರಾಣ ಹೋಗ್ಬಿಡ್ತದೋ ಅಂತ ಆಡ್ತಾಳೆ ಆ ತಾಯಿ ಆ ಮಗನಿಗೆ ಜನ್ಮ ಕೊಡುವಾಗ. ಅಲ್ಲೆಲ್ಲೂಯ್ಯ. ಇವತ್ತು ಸೇವಕರ ಪರಿಸ್ಥಿತಿ ಇದೇ ಆಗಿರ್ತದೆ. ಏನಪ್ಪ ಇವರು ದೇವ್ರ ಸ್ವಭಾವ ತಿಳ್ಕೊಳ್ಳದೆ, ದೇವರ ಅನ್ಯತೆಯಲ್ಲಿ ಬರದೆ, ಎಲ್ಲಿ ತಪ್ಪಾಗಿ ಸೈತಾನ ಆಲೋಚನೆ ಕೇಳಿ ಹೋಗ್ಬಿಡ್ತಾರೋ, ಎಲ್ಲಿ ತಪ್ಪಾದ ಬೋಧನೆಗೆ ಬಿದ್ದೋಗ್ಬಿಡ್ತಾರೋ, ಸರಿಯಾಗಿ ನಾವು ಹೇಳ್ತಾರೋದನ್ನ ಖಂಡಿಸಿ ಹೇಳ್ತಾರೋದನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಡ್ತಾರೋ ಅಂತೇಳಿ ವೇದನೆ ಪಡ್ತಾ ಇರ್ತೀವಿ. ಅದಕ್ಕೆ ಪೌಲ ಹೇಳ್ತಾನೆ, ನನ್ನ ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ತಿರುಗಿ ನಾನು ಪ್ರಸವ ವೇದನೆ ಪಡ್ತೀನಿ ಅಂತ ಹೇಳ್ತಾನೆ. ಇವತ್ತು ಎತ್ತೋರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ತಮ್ಮ ಮಕ್ಕಳುಗಳಿಗೆ ದೇವರ ವಿಷಯನ ಹೇಳಿ ಆತ್ಮಿಕವಾಗಿ ಪ್ರಾರ್ಥನೆಯಲ್ಲಿ ಪಾಪಕ್ಕೆ ಹೋಗ್ಬಾರ್ದು, ಕೆಟ್ಟದಕ್ಕೆ ಹೋಗ್ಬಾರ್ದು, ಬಿದ್ದೋಗ್ಬಾರ್ದಪ್ಪ, ದೇವ್ರ ಜೊತೆ ಚೆನ್ನಾಗಿರ್ಬೇಕನ್ನೋದಕ್ಕೆ ತಂದೆ ತಾಯಿಗಳು ಪ್ರಸವ ವೇದನೆ ಪಡಬೇಕಾಗೈತಿ. ಅಂದರೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಗೋಳಾಡಿ ಪ್ರಾರ್ಥನೆ ಮಾಡಬೇಕಾಗಿದೆ. ನನ್ನ ಮಗನು ಮಂಡ್ರಾಗಿದ್ದಾರಪ್ಪ, ಎಷ್ಟು ಹೇಳಿದ್ರು ಕೇಳಲ್ಲ ಸ್ವಾಮಿ. ದೇವರೇ, ನೀನು ಉಂಟು ಮಾಡಿದ ಮಗನು, ನೀನು ಕೊಟ್ಟ ಮಕ್ಕಳು, ದೇವರೇ ದಾರಿ ತಪ್ಪಿ ಹೋಗಬಾರ್ದು, ಪಾಪದಲ್ಲಿ ಬೀಳಬಾರ್ದು, ಅವರು ನಿನ್ನ ಸ್ವರೂಪದಲ್ಲಿ ಉಂಟಾಗ್ಲಿ, ನಿನ್ನ ಭಯ ಭಕ್ತಿಯಲ್ಲಿ ಬರಲಿ, ಅವರು ನಿನ್ನ ಅನ್ಯೋನ್ಯತೆಯಲ್ಲಿ ಇರಲಿ, ಪ್ರಾರ್ಥನೆಯಲ್ಲಿ ಇರಲಿ. ಅಪ್ಪ, ನೀವು ಪ್ರಸವ ವೇದನೆ ಪಡಬೇಕೆತ್ತವರು. ನಿಮಗಂತೂ ಯಾವ ವೇದನೆ ಇಲ್ಲ, ಒಂದೇ ಸಾರಿ ಸಾಕು ನನಗೆ ಪ್ರಸವ ವೇದನೆ. ಪಾಸ್ಟ್ರೇ, ನೀವೇ ಪ್ರಸವ ವೇದನೆ ಪಡ್ರಪ್ಪ, ನಾವು ಹಂಗೆ ಕೂತ್ಕೊಂಡು ಹಂಗೆ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಇರ್ತಿದ್ದೀರಿ. ನಾವು ಕಷ್ಟಪಡೋದು ಬೇಡ, ನಾವು ವೇದನೆ ಪಡೋದು ಬೇಡ, ನಾವು ಬದಲಾಗಬೇಕಂತೇಳಿ ದೇವ್ರ ಅನ್ಯೋನ್ಯತೆಗೆ ಹೋಗೋದು ಬೇಡ. ನಮ್ಮನ್ನು ದೇವರೇ ಬದಲಾಯಿಸಲಿ, ಪಾಸ್ಟೇ ಪ್ರಾರ್ಥನೆ ಮಾಡಿ ವೇದನೆ ಪಟ್ಟು ಬದಲಾಯಿಸಲಿ. ಅಪೊಸ್ತಲನಾದ ಪೌಲ ಹೇಳ್ತಿದ್ದಾನೆ, ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡ್ತೀನಿ, ಗೋಳಾಡ್ತೀನಿ, ಆತನ ಸನ್ನಿಧಾನದಲ್ಲಿ ಕಾದಿರ್ತೀರಿ. ನಾನು ಮುರಿಯಲ್ಪಡ್ತೀನಿ, ನಾನು ಕಮ್ಮಿ ಆಗ್ತೀನಿ, ನಾನು ಬರದು ಮಾಡ್ಕೊಳ್ತೀನಿ. ಕರ್ತನ ಸ್ವರೂಪದಲ್ಲಿ ನೀವು ಬರಬೇಕು, ಕರ್ತನ ಮುಖಾಗಿ ನೀವು ನೋಡಬೇಕು, ಆತನ ಗುಣ ಸ್ವಭಾವಗಳು ನೀವು ಅರ್ಥ ಮಾಡ್ಕೋಬೇಕು, ಆತನೊಟ್ಟಿಗೆ ಐಕ್ಯವಾಗಿರಬೇಕು ಅಂತ ಪೌಲ ಹೇಳ್ತಿದ್ದಾನೆ. ಹಲ್ಲೆಲೂಯ. ಎತ್ತವರು ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ಈ ಥರ ವೇದನೆ ಪಡಿ. ದೇವರೇ, ನಮ್ಮ ಮಕ್ಕಳುಗಳು ದಾರಿ ತಪ್ಪಿ ಹೋಗ್ತಿದ್ದಾರಪ್ಪ, ಏನೋ ಕರೆದಾಗ ಒಂದು ಹಾಡು, ಎರಡು ಹಾಡು, ಒಂದು ಚೂರು ಪ್ರಾರ್ಥನೆ, ಒಂದು ಅಧ್ಯಾಯ ಓದಿ ಹೋಗೋದು ಸಾಲದು. ಅವ್ರು ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕಪ್ಪ, ನಿನ್ನ ಭಯ ಭಕ್ತಿಯಲ್ಲಿ ಬರಬೇಕಪ್ಪ, ನಿನ್ನ ಪರಿಶುದ್ಧತೆಯಲ್ಲಿ ಬರಬೇಕಪ್ಪ. ನಾವೇನು ಬೈದೋ ಒಡೆದೋ ಏನು ಬದಲಾಗಲಿ, ಆದರೆ ನೀನು ಬದಲಾಯಿಸ್ತಿ. ನಾವು ನಿನಗೋಸ್ಕರ ಗೋಳಾಡ್ತೀವಿ ದೇವರೇ. ದೇವರ ಸಮ್ಮುಖದಲ್ಲಿ ಗೋಳಾಡಿ ಪ್ರಾರ್ಥಿಸಿ ಎತ್ತವರು ನಿಮ್ಮ ಮಕ್ಕಳಿಗಾಗಿ ಕರ್ತನವ್ರು ರೂಪಿಸ್ತಾನೆ. ಅವ್ರು ದಾರಿ ತಪ್ಪಿ ಹೋಗಿದ್ರು ಸರಿ ದಾರಿಗೆ ತಗೊಬರ್ತಾನೆ. ನೀನು ಪ್ರಾರ್ಥನೆ ಮಾಡಿದ ತಕ್ಷಣ ಹಿಂಗೆ ತಿರ್ದವ್ರು ಹಿಂಗೆ ತಿರ್ಕೊಳ್ಳಲ್ಲ, ಆದರೆ ನೀನು ಪ್ರಾರ್ಥನೆ ಮಾಡ್ತಾನೆ ಇರು, ಒಂದು ದಿನ ದೇವರು ತನ್ನ ಕಡೆಗೆ ಸಂಪೂರ್ಣವಾಗಿ ತಿರುಗಿಸ್ತಾನೆ. ನಿಮ್ಮೊಳಗಡೆ ದೇವರ ಅನ್ಯೋನ್ಯತೆಯಲ್ಲಿ ದೇವರ ಆತ್ಮನು ನಿಮ್ಮ ಆತ್ಮನು ಒಂದಾಗಿದ್ರೆ, ನಿಮ್ಮ ಶರೀರ ಪಾಪದಲ್ಲಿ ಸತ್ತವಾಗಿದ್ರು ತನ್ನ ಜೀವ ಸ್ವರೂಪನಾದ ಆತ್ಮ ನಿಮ್ಮೊಳಗಡೆ ನನ್ನೊಳಗಡೆ ಇರೋದ್ರಿಂದ ಆತನು ಕ್ರಿಸ್ತನನ್ನು ಬದುಕಿಸಿದ ಹಾಗೆ ನಮ್ಮನ್ನು ಕೂಡ ಬದುಕಿಸ್ತಾನಂತೆ. ಆದ್ರಿಂದ 14ನೇ ವಚನ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಂತೆ. ಅಂದರೆ ದೇವರ ಮಕ್ಕಳು ಯಾರು ದೇವರೊಟ್ಟಿಗೆ ಐಕ್ಯವಾಗಿದ್ದು ಆತನ ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವರು ದೇವರ ಮಕ್ಕಳು. ದೇವರ ಆತ್ಮನಿಂದ ಯಾರು ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಹಲ್ಲೆಲೂಯಾ. ಅರ್ಥ ಆಯ್ತಾ?
ಅದಕ್ಕೆ ದೇವರು ಹೇಳ್ತಿದ್ದಾನೆ, ಯಾರ್ಯಾರು ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ.